Hi students, welcome back to my channel MD Happy. ದ್ವಿತೀಯ PUC sociology midterm exam 2024 ಇನ್ನೇನು ಕೆಲವೇ ದಿನಗಳು ಬಾಕಿ ಇವೆ ಸೋಷಿಯಾಲಜಿ 1/10/2024 ಮಿಡ್ ಟರ್ಮ್ ಎಕ್ಸಾಮ್ಗೆ. ಸೊ ಹಾಗಾಗಿ ನಾನೇನು ಮಾಡಿದೆ ಅಂತಂದರೆ ನಮ್ಮೆಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಈ ಸೋಷಿಯಾಲಜಿ ವಿಷಯ ಅನುಕೂಲ ಆಗಲಿ ಅಂಥೇಳಿ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಂಡು ಕೆಲವಷ್ಟು 80ಕ್ಕೆ 80 ಅಂಕಗಳ ಪಡಿಲಿಕ್ಕೆ ಸಹಾಯವಾಗಲಿ ಅಂಥೇಳಿ ಕೆಲವು ಸಂಭವನೀಯ ಮತ್ತು ಅತಿ ಅವಶ್ಯಕ ಮತ್ತು ಫಿಕ್ಸ್ ಆಗಿ ಬರುವಂಥ ಕ್ವಶನ್ಗಳನ್ನು ನಾನು ಇಲ್ಲಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೆಕೆಂಡ್ PUC ಸೋಷಿಯಾಲಜಿ ಮಿಡ್ ಟರ್ಮ್ ಎಕ್ಸಾಮ್ಗೆ ಕೇಳಬಹುದಾದ 5, 10 ಅದರ ಜೊತೆಗೆ 1 ಅಂಕದ್ದು 2 ಅಂಕದ್ದು ಎಲ್ಲ ಪ್ರಶ್ನೆಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರಯತ್ನ ನಾನು ಇಲ್ಲಿ ಮಾಡಿದ್ದೀನಿ ಅಂತ ಹೇಳ್ತೀನಿ. ಈ ಪ್ರಶ್ನೆಗಳ ಉತ್ತರಗಳು ಬೇಕು ಅಂತಂದರೆ ನಿಮಗೆ ನಮ್ಮ ಪ್ಲೇಲಿಸ್ಟ್ಗೆ ಹೋಗಿ ಅಲ್ಲಿ 2023 ಮತ್ತು 24 ಮತ್ತು 2024 ಮಾದರಿ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಸೊ ಅಲ್ಲಿ ವಿಡಿಯೋಗಳನ್ನು ನೋಡ್ಬೋದು. ಸೊ ಹಾಗಾದರೆ ವಿಡಿಯೋವನ್ನು ಮಿಸ್ ಮಾಡಬೇಡಿ. ಯಾಕಂತಂದರೆ ನಾನು ನಿಮಗೋಸ್ಕರ ಬಹಳ ಕಷ್ಟಪಟ್ಟು ಏನಪ್ಪ ಅಂತಂದರೆ ಈ ವಿಡಿಯೋವನ್ನು ಮಾಡಿದ್ದೀನಿ. ಯಾಕಂದರೆ ಎಕ್ಸಾಮ್ ಸನಿ ಇದೆ, ಮಿಡ್ ಟರ್ಮು. ಆ ಎಕ್ಸಾಮ್ಗೆ ಬೇಕಾದಂಥ ಮಾಹಿತಿಯನ್ನು ವಿದ್ಯಾರ್ಥಿಗಳ ಅನುಕೂಲ ಆಗಲಿ ಅಂತೇಳಿ ನಾನು ತಂದಿದ್ದೀನಿ. 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು, 10 ಅಂಕದ ಪ್ರಶ್ನೆಗಳು 2022, 23 ಮತ್ತು 24 ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿ ಈ ಮಾಹಿತಿಯನ್ನು ನಾನು ನಿಮಗೆ ಒದಗಿಸುತ್ತಿದ್ದೇವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನದೊಂದು ರಿಕ್ವೆಸ್ಟು. ಸೊ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮ್ಮ ಪ್ಲೇಸ್ಟ್ಗಳನ್ನು ನೋಡಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲಿಯೂ ಸಹ ನೀವು ಜಾಯಿನ್ ಆಗಿ ನಿಮ್ಗೆ ಬೇಕಾಗಿರುವಂಥ ವಿಡಿಯೋಗಳನ್ನು ನೀವು ಕೇಳ್ಬೋದು. ಅಷ್ಟೇ ಅಲ್ಲಿ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಭಾಗ ಅ ಮತ್ತು ಭಾಗ ಬ ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ. ಒಂದು ವಾಕ್ಯದಲ್ಲಿ 2 ಅಂಕದ ಪ್ರಶ್ನೆಗಳನ್ನು, ಅವುಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಾನು ಈ ಭಾಗದಲ್ಲಿ ನೋಡ್ಕೊತಾ ಹೋಗಿ. ಪ್ರಾಚೀನ ನಾಗರಿಕತೆ ಅಂತ ಹೇಳಿ ಭಾಳ ಸಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ ಬಹು ಆಯ್ಕೆಯಲ್ಲಿ ಮತ್ತು 1 ಅಂಕದ ಪ್ರಶ್ನೆಯಲ್ಲಿ. ಸೊ ಅದನ್ನು ಆಧರಿಸಿ ನೀವು ಅವುಗಳನ್ನು ಸ್ವಲ್ಪ ನೋಡ್ಕೊಳ್ಳಿ. ಗಿರಿಜನ ಎಂದು ಯಾರು ಕರೆಯುತ್ತಾರೆ? ಗಿರಿಜನ ಎಂಬ ಪದವನ್ನು ಮೊದಲಿಗೆ ಬಳಸ್ತಾರೆ, ಅದು ಯಾರು ಅಂಥೇಳಿ ನೀವು ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. 17ನೇ ಸಂವಿಧಾನ ವಿಧಿ ಬಗ್ಗೆ ಭಾಳ ಸಾರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆ ಪತ್ರಿಕೆನ ಸ್ವಲ್ಪ ಗಮನಿಸ್ತಾ ಹೋಗಿ. ಯಾಕಂದರೆ ಅಸ್ಪೃಶ್ಯತೆ ಬಗ್ಗೆ ಭಾಳ ಸಾರಿ ಸಂವಿಧಾನದ ಬಗ್ಗೆ ಎಷ್ಟನೇ ವಿಧಿ, ಅಸ್ಪೃಶ್ಯತೆಯನ್ನು ಸಂಬಂಧಿಸಿದಂಥ ವಿಧಿ ಯಾವುದು, ಯಾವ ವಿಧಿ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದೆ, ಈ ರೀತಿ ಪ್ರಶ್ನೆಗಳನ್ನು ಅಲ್ಲಿ ಕೇಳ್ತಾರೆ. ಸತ್ಯ ಶೋಧಕ ಸಮಾಜವನ್ನು ಯಾರು ಸ್ಥಾಪನೆ ಮಾಡಿದರು, ಜಾರಿಗೆ ತಂದವರು ಯಾರು, ಈ ರೀತಿ ಎಲ್ಲ ಪ್ರಶ್ನೆಗಳನ್ನು ನಿಮಗೆ 1 ವಾಕ್ಯದಲ್ಲಿ ಕೇಳ್ತಾರೆ. ಹೊಂದಿಸಿ ಬರೆಯಲ್ಲಿ ಅವರ ಹೆಸರು ಕೊಟ್ಟು ನಿಮ್ಗೆ ಹೊಂದಿಸಿ ಬರೆಯಲು ಸಹ ಕೇಳ್ತಾರೆ. ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ, ಈ ಕೃತಿಯನ್ನು ಬರೆದವರು ಯಾರು, ಈ ಕೃತಿಯ ಕರ್ತೃ ಯಾರು, ಯಾವಾಗ ಬರೆದರು, ಎಲ್ಲ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ. ಯಾಕಂದರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ರ ಬಗ್ಗೆ ಕೇಳಿದ್ದಾರೆ. ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುರಿತು ಸಂವಿಧಾನದಲ್ಲಿ ಎಷ್ಟನೇ ವಿಧಿಯಲ್ಲಿ ಮತ್ತು ಆ ವಿಧಿಗಳು ಯಾವ್ಯಾವು, 5ನೇ ಭಾಗದಲ್ಲಿ ಇವುಗಳನ್ನು ಅಳವಡಿಸಲಾಗಿದೆ ಅಂತ ಹೇಳಿ ಕೇಳ್ತಾರೆ. ದ್ವಿಜ ಎಂದರೇನು ಅದನ್ನು ವಿವರಿಸಿ ಅಂಥೇಳಿ ನಿಮಗೆ 1 ಅಂಕದ ಪ್ರಶ್ನೆ ಕೇಳಬಹುದು. ನಾನು 2024, 23 ಮತ್ತು 2022 ನೋಡಿದಾಗ ಈ ಅತಿ ಹೆಚ್ಚು ಈ ಪ್ರಶ್ನೆಗಳೇ ಬಂದಿದ್ದೆ. ಇವಳೇ ಮರುಕಳಿಸುವಂಥ ಸಾಧ್ಯತೆ ಬೇರೆ ಏನಿಲ್ಲ. MGNREGನ ವಿಸ್ತೃತವನ್ನು ಬರೆಯಿರಿ. ಹರಿಜನ್ ಪದ ಅಥವಾ ಹರಿಜನ್ ಮೊದಲಿಗೆ ಬಳಸಿದವರು ಯಾರು ಅಂಥೇಳಿ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಮುಂದುವರೆದಂತೆ ರಾಷ್ಟ್ರೀಯ ಮಹಿಳಾ ಆಯೋಗ ಯಾವಾಗ ಸ್ಥಾಪನೆ ಆಯಿತು, ಯಾವಾಗ ಜಾರಿಗೆ ಬಂತು, ಅದರ ಅನುಕೂಲಗಳೇನು, ಅದರ ಉದ್ದೇಶಗಳೇನು ಅಂತೇಳಿ ಸಹ ಪ್ರಶ್ನೆ 2 ಅಂಕ ಕೇಳಿದ್ದಾರೆ. ದ್ರಾವಿಡ ಭಾಷೆಗಳು ಎಷ್ಟು ಅದಾವ, ಯಾವೆಲ್ಲ ದ್ರಾವಿಡ ಭಾಷೆಗಳು ಸಾಮಾಜಿಕತೆಯಲ್ಲಿ ಅಳವಡಿಸಿಕೊಂಡಿವೆ ಎಂಬುದರ ಬಗ್ಗೆ ನೀವು ವಿವರಣೆ ಕೊಡಬೇಕು. ಏಕತೆ ಎಂದರೇನು, ಅದರ ವ್ಯಾಖ್ಯಾನ ನೀಡಿ. ಮೂಕನಾಯ ಕೃತಿ ಯಾರು ಬರೆದರು, ಕರ್ತೃ ಯಾರು, ಪಾಷ್ಟಾಪದದ ಅರ್ಥ ಎಲ್ಲಿಂದ ಬಂತು, ಹಿಂದುಳಿದ ಆಯೋಗ ಬಗ್ಗೆ ಭಾಳ ಸಾರಿ ಪ್ರಶ್ನೆ ಕೇಳಿದ್ದಾರೆ, ಅವನು ಸ್ವಲ್ಪ ನೋಡ್ಕೊಡಿ. ಸ್ವಸಹಾಯ ಸಂಘ ಎಂದರೇನು ಅಂತ ಪ್ರಶ್ನೆ ಕೇಳಿದ್ದಾರೆ. ನೆಫಾ ಎಂದರೇನು, ಅದರ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. ಕೆನೆ ಪದರದ ಪರಿಕಲ್ಪನೆ ಮೊದಲು ಬಳಸಿದವರು ಯಾರು, ಅವರ ಬಗ್ಗೆ ಹೇಳ್ರಿ ಅಂತ ಹೇಳ್ತಾರೆ. ಭಾರತ ಸಮಾಜದ ಬಹುವಿಧಗಳು ಯಾವ್ಯಾವಿದ್ದಾವೆ, 2 ಅಂಕದ ಪ್ರಶ್ನೆ ಕೇಳ್ತಾರೆ. ಜಲ ವಿವಾದ ಭಾಳ ಸಾರಿ ಕೇಳಿದ್ದಾರೆ, ಭಾರತದ್ದು ಕೇಳಿದ್ದಾರೆ, ಕರ್ನಾಟಕದ್ದು ಕೇಳಿದ್ದಾರೆ. ಭಾಷಾ ಸಮೀಕ್ಷೆ ಕುರಿತು ಬರೆಯಿರಿ, 2 ಅಂಕದ ಪ್ರಶ್ನೆ. ಸಾಮಾಜಿಕ ಅಸಮಾನತೆ ಎಂದರೇನು, ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಅದರ ಸವಾಲುಗಳು, 2 ಅಂಕದ ಪ್ರಶ್ನೆ ಕೇಳಿದ್ದಾರೆ. ಲಿಂಗ ಮತ್ತು ಲಿಂಗತ್ವ ಬಗ್ಗೆ ವ್ಯತ್ಯಾಸವನ್ನು ಬರೆಯಿರಿ. ಸೊ ಇವು ಬಹು ಆಯ್ಕೆಗಳು. ಅದರ ಜೊತೆಗೆ 1 ಅಂಕದ್ದು ಹೊಂದಿಸಿ ಬರೆಯಿರಿ. ಬಿಟ್ಟ ಸ್ಥಳದಲ್ಲಿ ಭಾಳ ಸರಿ ಕೇಳುವುದರಿಂದ ಸ್ವಲ್ಪ ತಕ್ಕ ಮಟ್ಟಿಗೆ ಇನ್ನೂ ಸಮಯ ಇದೆ, 2-3 ದಿನ ನಿಮ್ಗೆ ಅವಕಾಶ ಇದೆ. ಸೊ ಓದ್ಕೊಂಡು ನೀವು 80ಕ್ಕೆ 80 ಅಂಕ ಪಡಿಬೋದು. ಕೆಳಗಿನ ಯಾವುದಾದ್ರೂ 4 ಪ್ರಶ್ನೆಗಳಿಗೆ 10ರಿಂದ 15 ವಾಕ್ಯದಲ್ಲಿ ಉತ್ತರಿಸಿದಂಥ ಪ್ರಶ್ನೆ ಇದೆ. ಸೊ 5 ಅಂಕದ ಪ್ರಶ್ನೆಗಳು ನೋಡ್ಕೋತಾ ಹೋಗಿ.
ಭಾರತದ ಜನಸಂಖ್ಯಾ ಚಿತ್ರಣ ಪ್ರಮುಖ ಲಕ್ಷಣಗಳನ್ನು ಬರೆಯಿರಿ. ಮಹಿಳಾ ಸಬಲೀಕರಣದ ಕಾರ್ಯತಂತ್ರಗಳನ್ನು ಪಟ್ಟಿ ಮಾಡಿ. ರಾಷ್ಟ್ರೀಯ ಭಾವೈಕ್ಯತೆ ಸವಾಲುಗಳನ್ನು ವಿವರಿಸಿ, ಸವಾಲುಗಳನ್ನು ಬರೆಯಿರಿ. ಅಥವಾ ರಾಷ್ಟ್ರೀಯ ಭಾವೈಕ್ಯತೆ ಸವಾಲುಗಳ ಬಗ್ಗೆ ಬಲವಂತರಾಯ ಮೆಹ್ತೆ ಅವರ ಅಭಿಪ್ರಾಯವೇನು, ಪರಿಹಾರಗಳನ್ನು ಬರೆಯಿರಿ. ನರಸಿಂಗ್ರವರ ಅವಿಭಕ್ತ ಕುಟುಂಬದ ಕುರಿತು ಬರೆಯಿರಿ. ಮನೆ ತಾನೇ ಕೇಳಿದ್ದಾರೆ ಅದನ್ನು ಮಾಡಲ್ ಕ್ವಶನ್ ಪೇಪರ್ ಒಳಗೆ. ಡಾಕ್ಟರ್ ಗುಹಾ ಭಾರತೀಯ ಜನಾಂಗೀಯ ವರ್ಗೀಕರಣ ಕುರಿತು ಬರೆಯಿರಿ. ಇವ್ರ ಬಗ್ಗೆ ಒಂದು ಅಂಕದ ಕೇಳ್ತಾರೆ, ಬಿಟ್ಟಸ್ಪಲ್ಲಿ ಕೇಳ್ತಾರೆ, ಹೊಂದಿಸಿ ಬರಲಿಕ್ಕೆ ಹೇಳ್ತಾರೆ. ಅವಿಭಕ್ತ ಕುಟುಂಬದ ಲಕ್ಷಣಗಳು ತಿಳಿಸಿ ಅಥವಾ ಅವಿಭಕ್ತ ಕುಟುಂಬದ ಬಗ್ಗೆ IP ದೇಸಾಯಿ ಅವರ ದೃಷ್ಟಿಕೋನವನ್ನು ವಿವರಿಸಿ. ಇನ್ನು ಭಾಗ ಡಿ ಅನ್ನು ನೋಡಿದಾಗ ಈ ಕೆಳಗಿನ ಯಾವುದಾದ್ರೂ 2 ಪ್ರಶ್ನೆಗಳಿಗೆ 30 ವಾಕ್ಯಗಳಲ್ಲಿ ಉತ್ತರಿಸಿ. 10 ಅಂಕದ ಪ್ರಶ್ನೆ. ಭಾರತದ ಜನಸಂಖ್ಯಾ ಚಿತ್ರಣ ಪ್ರಮುಖ ಲಕ್ಷಣಗಳು ವಿವರಿಸಿ. ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ವಿವರಿಸಿ. 1955 ಅಸ್ಪೃಶ್ಯತೆ ಕಾನೂನು ಮೂಲಾಂಶಗಳನ್ನು ಬರೆಯಿರಿ. ಪರಿಶಿಷ್ಟ ಜಾತಿ ದೌರ್ಜನ್ಯಗಳನ್ನು ವಿವರಿಸಿ. ರಾಷ್ಟ್ರೀಯ ಭಾವೈಕ್ಯತೆ ಸವಾಲುಗಳು 5 ಅಂಕಕ್ಕೂ ಕೇಳಿದ್ದಾರೆ, 10 ಅಂಕಕ್ಕೂ ಕೇಳಿದ್ದಾರೆ. ಏಕತೆ ಎಂದರೇನು, ಭಾರತ ಏಕತೆಯ ಬಹು ಬಂಧಕಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇನ್ನು ಅಥವಾ ಜಾತಿ ಎಂದರೇನು, ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ನಾನು ಈ ಒಂದು ಮಾಹಿತಿ ತಂದಿರುವುದು ಸುಮ್ಮನೆ ಊಹಾಪೋಹ ಅಲ್ಲ. ನಿಮ್ಮ ಒಂದು ಮಿಡ್ ಟರ್ಮಿಗೆ ಬೇಕಾಗಿರುವಂತಹ ಬಹಳಷ್ಟು ಮಾಹಿತಿಯನ್ನು ತಯಾರಿ ಮಾಡೋದು ನಿಮ್ಮೆಲ್ಲರ ಕೆಲಸ, ಹೌದಾ? ಎಲ್ಲವೂ ಸಿಗಬೇಕಂದ್ರೆ ಸಾಧ್ಯ ಇಲ್ಲ. ನೀವು ಸ್ವಲ್ಪ ಕಷ್ಟಪಡ್ರಿ, ಓದ್ರಿ, ಚೆನ್ನಾಗಿ ಬಿಡಿರಿ. ಸೊ ಈ ಪ್ರಶ್ನೆ ಪತ್ರಿಕೆಗಳನ್ನ ಆಧರಿಸಿಕೊಂಡು ನಿಮ್ಮ 80 ಅಂಕ ಸಿಗಲಿ ಅಂತೇಳಿ ಭಾವಿಸ್ತೀನಿ. ಸೊ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಎಲ್ರಿಗೂ ಧನ್ಯವಾದಗಳು.